ಸಂಗೀತಕ್ಕೆ ಬಹಳ ಅದ್ಭುತವಾದ ಶಕ್ತಿ ಇದೆ. ಸಂಗೀತಕ್ಕೆ ಸಂಗೀತವೇ ಸಾಟಿ. ಕೆಲವು ಸಂಗೀತಗಾರರು ಮಣ್ಣಿನಲ್ಲಿ ಮಣ್ಣಾಗಿ ಹೋದರೂ ಅವರು ಬರೆದ ಸಂಗೀತದ ಸಾಲುಗಳು ಹಾಗೂ ಸಂಗೀತದ ಸಂಯೋಜನೆ ಮಾತ್ರ ಯಾವಾಗಲೂ ಎಲ್ಲರ ಮನಸ್ಸಿನಲ್ಲಿ ಗುಣಗುಣಿಸುತ್ತಾ ಇರುತ್ತದೆ. ಜರ್ಮನ್ ಮೂಲದ ಜಾರ್ಜ್ ಫೆಡ್ರಿಕ್ ಹ್ಯಾಂಡೆಲ್ ಅದ್ಭುತವಾದ ಸಂಗೀತ ಸಂಯೋಜಕರಾಗಿದ್ದರು. ಪ್ರತಿಯೊಂದು ಸಂಗೀತದ ಸಾಲುಗಳು ಹಾಗೂ ಸಂಯೋಜನೆ ವ್ಯಕ್ತಿಗಳ ಕಿವಿಯ ಮೇಲೆ ಬಿದ್ದರೆ ಏನೂ ಪ್ರಯೋಜನವಿಲ್ಲ, ಬದಲಾಗಿ ಹೃದಯದ ಆಳಕ್ಕೆ ಇಳಿದು ಬಲವಾದ ಕಾರ್ಯವನ್ನು ಮಾಡಲು ಪ್ರಾರಂಭಿಸಿದರೆ ಮಾತ್ರ ಸಂಗೀತಕ್ಕೆ ಬೆಲೆ ಬರಲು ಸಾಧ್ಯ ಎಂದು ತಿಳಿಸಿದರು. ನಾನು ನನ್ನ ಬೈಬಲನ್ನು ಚೆನ್ನಾಗಿ ಓದಿದ್ದೇನೆ ಮತ್ತು ಅದನ್ನು ನನ್ನದನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದೇನೆ ಎನ್ನುವುದು ಅವರ ಪ್ರಖ್ಯಾತಿಯ ಹೇಳಿಕೆಯಾಗಿತ್ತು. ಶ್ರಮದಾಯಕ ಕೆಲಸದ ನೀತಿಯೊಂದಿಗೆ ಪ್ರತಿಭಾನ್ವಿತ ಸಂಗೀತ ಸಂಯೋಜಕರಾಗಿ ವೇಗವಾಗಿ ಗುರುತಿಸಲ್ಪಟ್ಟರು. ಇವರು ಸಂಯೋಜನೆ ಮಾಡಿದ ಪ್ರತಿಯೊಂದೊಂದು ಸಂಗೀತಗಳು ಜನರ ಮನಸ್ಸಿನ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಲು ಪ್ರಾರಂಭಿಸಿದವು. ಸುವಾರ್ತೆಯಲ್ಲಿ ಹೆಚ್ಚು ಭರವಸೆಯನ್ನು ಮೂಡಿಸುವ ಸಂಗೀತಗಳನ್ನು ಕ್ರೈಸ್ತ ಸಮುದಾಯಕ್ಕೆ ಕೊಡುಗೆಯನ್ನಾಗಿ ನೀಡಿದರು. ಇವರು ಯೇಸುವಿನ ಹೆಸರನ್ನು ಮೆಸ್ಸಿಯಾ ಎನ್ನುವ ಹೆಸರಿನ ಮೂಲಕ ಲೋಕಕ್ಕೆ ಹೆಚ್ಚು ಪರಿಚಯವನ್ನು ಮಾಡುತ್ತಾರೆ. ಇವರ ಹೆಸರಿನ ಜೊತೆಗೆ ಮೆಸ್ಸಿಯಾ ಎನ್ನುವ ಹೆಸರು ಹೆಚ್ಚು ಸಂಬಂಧವನ್ನು ಹೊಂದಿದೆ. ಜೀವನದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ಕಂಡವರಾದರು. ಬದುಕಿನ ಮೇಲೆ ಪೆಟ್ಟುಗಳು ಬಿದ್ದ ಅನುಭವ ಇವರದ್ದಾಗಿದ್ದರಿಂದ ಯೇಸುವನ್ನು ಹಾಗೂ ಬೈಬಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಾಗುತ್ತಾರೆ. ಬದುಕಿನ ಏರಿಳಿತಗಳಲ್ಲಿ ಯೇಸು ನಡೆಸಿದ ಅನುಭವವನ್ನು ಸಂಗೀತದ ಸಾಲುಗಳಲ್ಲಿ ಹೊರಹೊಮ್ಮಿಸುತ್ತಾರೆ. ಇವರು ಸಂಗೀತದ ನೆಲದಲ್ಲಿ ಮಾಡಿದ ಸಾಧನೆಗೆ ಸೇಂಟ್ ಜಾರ್ಜ್ ಆನೋವರ್ ಸ್ಕ್ವೇರ್ ಇಡೀ ಜೀವನವನ್ನು ಪೂಜಿಸಿ ನಂತರ ಇವರನ್ನು 1759ರಲ್ಲಿ ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ಸಮಾಧಿಯನ್ನು ಮಾಡಲಾಗುತ್ತದೆ. ಬದುಕಿನಲ್ಲಿ ಏರಿಳಿತಗಳ ನಡುವೆ ಪ್ರಯಾಣವನ್ನು ಮಾಡಿ ಸಾಧನೆಯನ್ನು ಮಾಡಿದವರ ಸಂಖ್ಯೆಯೇ ಹೆಚ್ಚು. ನೀನು ನಿನ್ನ ಸಾಧನೆಯ ದಾರಿಯನ್ನು ಹುಡುಕಲು ಪ್ರಾರಂಭ ಮಾಡು. ನಿನ್ನಲ್ಲಿ ದೇವರು ಇಟ್ಟಿರುವ ವರವನ್ನು ನಿನ್ನ ಸಾಧನೆಗೆ ಉಪಯೋಗ ಮಾಡಿಕೊಂಡು ಸಾಧನೆಯ ಗರಿಗೆದರು.